ಕನ್ನಡಿಗರ ಹೆಮ್ಮೆಯ ಹಾಗೂ ನೆಲದ ಹಬ್ಬವಾದ ನವೆಂಬರ್ 1ರ ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ಕರುನಾಡಿನೆಲ್ಲೆಡೆ ಅದ್ದೂರಿಯಾಗಿ ತಯಾರಿ ನಡೆದಿದೆ. ಎಲ್ಲೆಲ್ಲೂ ಕನ್ನಡ, ಎಂದೆಂದಿಗೂ ಕನ್ನಡ ಎನ್ನುತ್ತಾ ಕನ್ನಡಿಗರು ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನ ಸಂಭ್ರಮಿಸುವುದಕ್ಕೆ ಸಜ್ಜಾಗಿದ್ದಾರೆ. ಹಾಗೆ ಗೋಮಾತೆಗೆ ಕನ್ನಡದ ಕಂಪನ್ನ ಪಸರಿಸಿ ಕನ್ನಡದ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರ ಹೆಮ್ಮೆ ಹಾಗೂ ಕನ್ನಡದ ನೆಲದ ಹಬ್ಬ ಇದು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಗೋಮಾತೆಗೂ ಕೂಡ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಲಾಗಿದೆ ಅಂತ ಹೇಳಿ, ಅಂದ್ರೆ ಕನ್ನಡದ ಕಂಪನ್ನ ಪಸರಿಸಿ ಈ ರೀತಿಯಾಗಿ ಕನ್ನಡದ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೆಲ್ಲೂ ಕನ್ನಡ, ಎಂದೆಂದಿಗೂ ಕನ್ನಡ ಅನ್ನೋದಾಗಿ. ಹಾಗಾಗಿ ಕನ್ನಡಿಗರ ಹೆಮ್ಮೆಯ ಹಾಗೂ ನೆಲದ ಹಬ್ಬವನ್ನ ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನ ಎಲ್ಲೆಡೆಯೂ ಕೂಡ ಆಚರಣೆಯನ್ನ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಕರುನಾಡಿನೆಲ್ಲೆಡೆಯೂ ಕೂಡ ಸಕಲ ರೀತಿಯಾದಂಥ ಸಿದ್ಧತೆ ನಡೆದಿದೆ. ಕನ್ನಡದ ಅಭಿಮಾನಿಯ ಜೊತೆಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡದ ಹಬ್ಬ, ಕನ್ನಡ ರಾಜ್ಯೋತ್ಸವ ಈಗಾಗಲೇ ಬಹಳಷ್ಟು ಈ ಕಂಪು ನಾಡಿನೆಲ್ಲೆಡೆ ಪಸರಿಸಿರುವಂಥದ್ದು. ಸದ್ಯವತ್ತು ಕನ್ನಡ ರಾಜ್ಯೋತ್ಸವನ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಅಭಿಮಾನದಿಂದ ಸಂಭ್ರಮ ಮಾಡುವಂಥದ್ದು. ಅದರಲ್ಲೂ ಕೂಡ ಗೋಮಾತೆಗೆ ಕನ್ನಡದ ಒಂದು ಬಾವುಟನ್ನು ಹಾಕಿ ಪೂಜೆ ಮಾಡಿರುವಂಥದ್ದು. ಸೊ ಸದ್ಯ ನಾವಿಲ್ಲಿದ್ದೀವಿ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗುವ. ನಮ್ಮ ಜೊತೆ AM ಸುರೇಶ್ ರಾಜ್ ಇದ್ದಾರೆ. ಸರ್, ನಿಜಕ್ಕೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ನಿಮಗೆ. ಪ್ರಮುಖವಾಗಿ ಗೋಮಾತೆ ಅಂದರೆ ಎಲ್ಲೂ ಕೂಡ ಪೂಜೆ ಮಾಡುವಂತಹ ಒಂದು ದೇವಿ ಅಂತ ಹೇಳ್ಬೋದು. ಸದ್ಯ ಕನ್ನಡ ರಾಜ್ಯೋತ್ಸವದಂದು ಅದಕ್ಕೆ ಕೂಡ ನೀವು ಗೋಮಾತೆಗೆ ಕೂಡ ಬಾವುಟವನ್ನು ಹಾಕಿ ಹಬ್ಬವನ್ನು ಸಂಭ್ರಮ ಮಾಡ್ತೀರಾ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಏನಂದರೆ, ಪ್ರತಿಯೊಬ್ಬರು ಈ ದೇಶದಲ್ಲಿ ಎಲ್ಲ ರಾಜ್ಯದವರಿಗೆ ತುಂಬ ಇಷ್ಟವಾದ ರಾಜ್ಯ, ಇಷ್ಟವಾದ ಸಿಟಿ ಅಂದರೆ ಬೆಂಗಳೂರು. ಅದರಲ್ಲಿ ದೇವರೇ ಕೊಟ್ಟಂಥ ಕೊಡುಗೆ ನಮ್ಮ ಈ ಒಂದು ಪ್ರಕೃತಿ. ಈ ಪ್ರಕೃತಿನಲ್ಲಿ ಯಾರೇ ವಯಸ್ಸು ಹುಡುಗರು ಕೆಲಸಕ್ಕೆ ಬರ್ತಾರೆ, ರಿಟೈರ್ಡ್ ಆಗಿಬಿಟ್ಮೇಲೆ ಇಲ್ಲೇ ಬಂದು ನೆಲೆಸ್ಬೇಕಂತ ಆಸೆ ಪಡ್ತಾರೆ. ಅದು ಅವರು ನೆಲೆಸಬೇಕು, ಇರಬೇಕು ಅಂದರೆ ಅವರು ಎಲ್ಲರೂ ಯಾವ ರಾಜ್ಯದಿಂದ ಬರ್ತಾರೋ, ಯಾವ ದೇಶದಿಂದ ಬರ್ತಾರೋ ಅವರೆಲ್ಲ ಕನ್ನಡ ಕಲಿತ್ರೆ ಅವ್ರಿಗೆ ಒಳ್ಳೆಯದು. ಅದೇಕಂದರೆ ಒಬ್ರಿಗೊಬ್ರು ಮಾತಾಡಲಿಕ್ಕೆ ಅವ್ರಿಗೆ ಯಾರೂ ಮಾಡ್ಸೋಕ್ಕಾಗಲ್ಲ. ಅದರಿಂದ ಕನ್ನಡ ಕಲಿತ್ರೆ ಅವ್ರಿಗೆ ಲಾಭ ಹೊರತು ಅವ್ರಿಗೇನು ನಷ್ಟ ಇಲ್ಲ. ಎಷ್ಟು ಭಾಷೆ ನಾವು ಕಲಿತೀರೋ ಅಷ್ಟು ನಮಗೆ ಲಾಭ ಹೊರತು ಅದರಿಂದ ನಮಗೇನು ನಷ್ಟ ಇಲ್ಲ. ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ, ಕನ್ನಡ ಕಲೀರಿ, ಕನ್ನಡನ ಉಳಿಸಿ, ಕನ್ನಡ ಜನರಿಗೆ ನೀವು ಗೌರವ ಕೊಡಿ. ಕನ್ನಡನ ನೀವು ತುಂಬ ಗೌರವದಿಂದ ಕನ್ನಡ ಜನರನ್ನ, ಕರ್ನಾಟಕನ ನೀವು ತುಂಬ ನಿಮ್ಮ ತಾಯಿ ಥರ ನೀವು ಗೌರವ ಕೊಡಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಎಸ್ ಸರ್, ಪ್ರಮುಖವಾಗಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದಲ್ಲಿ ಹೌದು ನಾವು ಕನ್ನಡವನ್ನು ಬಹಳಷ್ಟು ಸಂಭ್ರಮ ಪಡಬೇಕಂತಿದ್ದ. ನೀವು ಈಗ ಈ ತಳಿಗೆ ಕೂಡ ಒಂದು ಬಾವುಟವನ್ನು ಹಾಕಿ ಕನ್ನಡದ ಅಭಿಮಾನವನ್ನು ವ್ಯಕ್ತಪಡಿಸಿದೆ. ಏನು ಸರ್ ಹೆಸರು, ಹೇಗೆ ಮನೆಯಲ್ಲೇ ಇರುತ್ತಾ, ಹೇಗೆ ಸರ್? ಇದು ಇಡೀ ಪ್ರಪಂಚದಲ್ಲೇ ತುಂಬ ಚಿಕ್ಕ ತಳಿ ಅಂದರೆ ಇಡೀ ಪ್ರಪಂಚದಲ್ಲೇ ಇದು ಒಂದೇ. ಇದು ನಮಗೆ ಇಲ್ಲಿ ಸಿಕ್ಕಿರೋದು, ನಮ್ಮ ರಾಜ್ಯದಲ್ಲಿ ಇರೋದು ನಮ್ಮ ಪುಣ್ಯ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇಲ್ದಿರೋಂಥ ತಳಿ ನಮಗೆ ಸಿಕ್ಕಿದೆ. ಅದು ತುಂಬ ಸಂತೋಷದಲ್ಲಿ, ತುಂಬ ಪ್ರೀತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದೆ. ಅದರಿಂದ ಈ ಪ್ರಾಣಿಗಳಿಗೆ ಅಷ್ಟು ಖುಷಿ, ಅಷ್ಟು ಸಂತೋಷ ಆಗಬೇಕಾದ್ರೆ ಕರ್ನಾಟಕದಲ್ಲಿ. ನೋಡಿದ್ರಲ್ಲ ಎಂತಹ ಅದ್ಭುತ ವಿಚಾರಗಳನ್ನು ಹೇರಿದ್ರು. ಎಂದೆಂದಿಗೂ ನೀ ಕನ್ನಡವಾಗಿರು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜನ ಕನ್ನಡ ಗೊತ್ತಿದ್ರೂ ಕೂಡ ಕೆಲವರು ಕನ್ನಡ ಮಾತನಾಡದೇ ಇರುವಂಥದ್ದು ಅಥವಾ ಬೇರೆ ಕಡೆಗಳಿಂದ ಬಂದು ಕನ್ನಡಿಗರ ಮೇಲೆ ದೌರ್ಜನ್ಯ ತೋರುವಂಥದ್ದು. ಆದರೆ ಕನ್ನಡ ರಾಜ್ಯೋತ್ಸವ ಎಲ್ಲರ ಕನ್ನಡಿಗರ ಹಬ್ಬ. ಪ್ರತಿಯೊಬ್ಬರೂ ಕೂಡ ಕನ್ನಡಕ್ಕೆ ಗೌರವ ಕೊಡಿ ಅಂತ AM ಸುರೇಶ್ ರಾಜ್ ಜಿ ಕನ್ನಡ ಜೊತೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಹೋದರು. ಬೆಂಗಳೂರಿಂದ ಕ್ಯಾಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.